ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಬ್ಲಾಗ್ಸ್. ನಾನು ಇವತ್ತು ಒಂದು ಸ್ಪೆಷಲ್ ಆದಂತಹ ಉತ್ತರ ಕರ್ನಾಟಕದ ಒಂದು ಸಾಂಪ್ರದಾಯಿಕ ಅಡಿಗೆ ಆದಂತಹ ಬದನೆಕಾಯಿ ಎಣ್ಗಾಯಿನ ಮಾಡ್ತಿರೋದು. ಅದನ್ನ ಯಾವ ರೀತಿ ಮಾಡೋದು ಅಂತ ನೀವು ಸಹ ನೋಡೋಣ ಬನ್ನಿ. ಇವಾಗ ನಾನಿಲ್ಲಿ ಒಂದು 6 ಬದನೆಕಾಯಿನ ತಗೊಂಡಿದ್ದೀನಿ. ಇದನ್ನ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ಇವಾಗ ಬದನೆಕಾಯಿಗಳನ್ನೆಲ್ಲ ಒಂದ್ಸರಿ ನೀರಲ್ಲಿ ವಾಶ್ ಮಾಡ್ಕೊಳ್ಳೋಣ. ಸ್ವಲ್ಪ ಕ್ಲೀನಿಗೆ ಬದನೆಕಾಯಿನ ತೊಳ್ಕೊಂಡು, ಅತಿಯಾಗಿ ಬದನೆಕಾಯಿ ದೊಡ್ಡದು ಇರಬಾರ್ದು ಮತ್ತು ಅತಿಯಾಗಿ ಬದನೆಕಾಯಿಗಳು ಚಿಕ್ಕದು ಇರಬಾರ್ದು. ಏಕೆಂದರೆ ಬದನೆಕಾಯಿ ಅತಿಯಾಗಿ ಚಿಕ್ಕದಿದ್ರೆ ಅದು ಸ್ವಲ್ಪ ಕಹಿ ಥರ, ಅಂದರೆ ಸ್ವಲ್ಪ ರವೆ ಥರ ಬರುತ್ತೆ. ಸ್ವಲ್ಪ ಮೀಡಿಯಮ್ ಆದಂಥ ಬದನೆಕಾಯಿನ ತಗೋಬೇಕು. ದೊಡ್ಡ ಬದನೆಕಾಯಿ ತೊಗೊಂಡ್ರೆ ಅದರಲ್ಲೆಲ್ಲ ಬೀಜ ಇರುತ್ತಲ್ವ, ಹಾಗಾಗಿ ಅದು ನೀಟಾಗಿ ಬದನೆಕಾಯಿ ಟೇಸ್ಟ್ ಬರಲ್ಲ. ಇವಾಗ ವಾಶ್ ಮಾಡ್ಕೊಂಡಿರುವಂಥ ಬದನೆಕಾಯಿನ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಇವಾಗ ಒಂದು ದೊಡ್ಡ ಬೌಲಲ್ಲಿ ನೀರನ್ನ ತಗೋಬೇಕು. ಇವಾಗ ಇದನ್ನ ಕಟ್ ಮಾಡಿ ಇದಕ್ಕೆ ಹಾಕಬೇಕು. ಅಂದರೆ ಕಟ್ ಮಾಡಿ ಹಾಗೆ ಸೈಡಿಗೆ ಇಟ್ಬಿಟ್ರೆ ಇದು ಬದನೆಕಾಯಿ ಎಲ್ಲ ಕಪ್ಪಾಗತ್ತೆ. ಇವಾಗ ಇದಕ್ಕೊಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೋಬೇಕು. ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ. ಇವಾಗ ಬದನೆಕಾಯಿನ ಈ ರೀತಿ ಸ್ವಲ್ಪ ಮೇಲ್ಗಡೆ ತುದಿನ ಕಟ್ ಮಾಡಿಕೊಂಡು, ಇವಾಗ ಬದನೆಕಾಯಿನ ಮಿಡಲು ಈ ಥರ ನಡು ಕಟ್ ಮಾಡಬೇಕು. ಯಾಕಂದರೆ ನಾವು ಒಳಗಡೆ ಏನಾದರೂ ಹುಳ ಇದ್ದರೆ ಇದನ್ನ ಈ ಥರ ನಾವು ಚೆಕ್ ಮಾಡ್ಕೋಬೋದು. ನೋಡಿ, ಈ ಥರ ಕಟ್ ಮಾಡಿಕೊಂಡು ಇವಾಗ ಇದನ್ನು ನೀರಲ್ಲಿ ಹಾಕ್ಕೊಳ್ಳೋಣ. ನಾನಿಲ್ಲಿ 6 ಬದನೆಕಾಯಿನ ತಗೊಂಡಿದ್ದೀನಿ. ಇದು ಉತ್ತರ ಕರ್ನಾಟಕದಲ್ಲಿ ಎಲ್ಲ ಸಹ ಅಡುಗೆಗೂ, ಆಮೇಲೆ ಎಲ್ಲ ಫಂಕ್ಷನ್ಗಳಲ್ಲೂ ಸಹ ಇದನ್ನೇ ಅಡುಗೆಯಲ್ಲಿ ಮಾಡೋದು. ಇದೇ ಮೊದಲಾಗಿರುತ್ತೆ ಅವ್ರಿಗೆ. ಜೋಳದ ರೊಟ್ಟಿ, ಹಾಗೆ ಚಪಾತಿ, ಆಮೇಲೆ ರೈಸು ಎಲ್ಲದಕ್ಕೂ ಇದನ್ನ ನಾವು ತಿನ್ಬಹುದು. ನಾನಿಲ್ಲಿ ಗ್ರೀನ್ ಗ್ರೇವಿನ ಮಾಡ್ತಿರೋದು. ಒಬ್ಬೊಬ್ರು ರೆಡ್ ಗ್ರೇವಿನೂ ಮಾಡ್ತಾರೆ. ನಾನಿಲ್ಲಿ ಗ್ರೀನ್ ಬದನೆಕಾಯಿ ಎಣ್ಗಾಯಿನ ಮಾಡ್ತಿರೋದು. ಇವಾಗ ಇದನ್ನ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇವಾಗ ಎಣ್ಗಾಯಿಗೆ ಏನೇನು ಬೇಕು ಅಂತ ನಾನಿಲ್ಲಿ ತಗೊಂಡಿರುವಂಥ ಸಾಮಗ್ರಿಗಳನ್ನ ತೋರಿಸ್ತೀನಿ. ಇವಾಗ ಒಂದು 8 ಮೆಣಸಿನ್ಕಾಯಿ, ಸ್ವಲ್ಪ ಬೆಲ್ಲ, ಆಮೇಲೆ ಗುರೆಳ್ ಪುಡಿ, ಅಂದರೆ ನಾವು ಉತ್ತರ ಕರ್ನಾಟಕದಲ್ಲಿ ಗುರೆಳ್ ಪುಡಿ ಅಂತೀವಿ, ನೀವು ಇಲ್ಲಿ ಹುಚ್ಚೆಳ್ಳು ಚಟ್ನಿ ಪುಡಿ ಅಂತ ಹೇಳೋದು. ಆಮೇಲೆ ಶೇಂಗಾ, ಕಡಲೆ ಬೀಜ, ಹುಣಸೆ ಹಣ್ಣಿನ ರಸ, ಆಮೇಲೆ ಒಣ ಕೊಬ್ಬರಿ, 1 ಸ್ಪೂನಷ್ಟು ಜೀರಿಗೆ, ಕರಿಬೇವು ಸೊಪ್ಪು, ಆಮೇಲೆ ಅರಿಶಿನ, ಕೊತ್ತಂಬರಿ ಸೊಪ್ಪು, ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಆಮೇಲೆ ಇದು ದೊಡ್ಡದಾಗಿ ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿ. ಇವಾಗ ಇದನ್ನ ಯಾವ ರೀತಿ ಫ್ರೈ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಇಲ್ಲಿ ಕಡಲೆ ಬೀಜನ, ಅಂದರೆ ಶೇಂಗಾ ಬೀಜನ ಹುರ್ಕೊಳ್ತಿದ್ದೀನಿ. ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ಇವಾಗ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ತಗೊಂಡಿದ್ದೀನಿ. ಒಂದು 6 ಮೆಣಸಿನ್ಕಾಯಿ. ಇವಾಗ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ನಂತರ ಒಣ ಕೊಬ್ಬರಿ ಒಂದು ಅರ್ಧ ಬೌಲಷ್ಟು, ಇವಾಗ ಈರುಳ್ಳಿ ಹಾಗೆ ಮೆಣಸಿನ್ಕಾಯಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ
ಹುರ್ಕೋಬೇಕು. ಇವಾಗ ಸ್ವಲ್ಪ ಫ್ರೈ ಆಗಿದೆ. ಒಂದು ಚಿಕ್ಕ ಬೌಲಷ್ಟು ಕರಿಬೇವು ಸೊಪ್ಪನ್ನು ತೊಗೊಂಡಿದ್ನಲ್ವ, ಅದರಲ್ಲಿ ಅರ್ಧ ಕರಿಬೇವು ಸೊಪ್ಪನ್ನ ಇವಾಗ ಇದಕ್ಕೆ ಹಾಕ್ಕೊಳ್ತಿದ್ದೀನಿ ಫ್ರೈ ಮಾಡೋಕ್ಕೆ. ಆಮೇಲೆ 1 ಸ್ಪೂನಷ್ಟು ಜೀರಿಗೆ, ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡೋಣ. ಇವಾಗ ಇದು ಸ್ವಲ್ಪ ಆರಿದ ನಂತರ ಮಿಕ್ಸಿಗೆ ಹಾಕೊಳ್ಳೋಣ. ಇವಾಗ ಹುರಿದಿಟ್ಟಂತ ಈರುಳ್ಳಿ ಆಮೇಲೆ ಕರಿಬೇವನ್ನ ಆಮೇಲೆ ಜೀರಿಗೆ ಕೊಬ್ಬರಿನ ಇವಾಗ ಮಿಕ್ಸಿಗೆ ಹಾಕೋಬೇಕು. ಇವಾಗ ಹುರಿದಿಟ್ಟಿದ್ವಲ್ವಾ ಶೇಂಗಾ ಬೀಜನ ಇವಾಗ ಮತ್ತೆ ಇದಕ್ಕೆ ಮಿಕ್ಸಿಗೆ ಹಾಕೊಂಡಿಟ್ಟಿದ್ದೀನಿ. ನಂತರ 1 3 ಸ್ಪೂನಷ್ಟು ಗುರೆಳ್ ಪುಡಿ ಅಂದರೆ ಹುಚ್ಚಳ ಪುಡಿ, 1 ಸ್ಪೂನಷ್ಟು ಅರಿಶಿನ, ಆಮೇಲೆ ಅವಾಗ ಮಸಾಲೆಯಲ್ಲಿ ತೋರಿಸಿರ್ಲಿಲ್ಲ 1-2 ಸ್ಪೂನಷ್ಟು ಎಳ್ಳು, ನಂತರ ಒಂದು ಚಿಕ್ಕ ಗಡ್ಡೆಯಷ್ಟು ಬೆಳ್ಳುಳ್ಳಿ, ನಂತರ 1 ಸಣ್ಣ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, 1 ಚಿಕ್ಕ ತುಂಡಷ್ಟು ಬೆಲ್ಲ, ಆಮೇಲೆ ಹುಣಸೆ ಹಣ್ಣು ಮತ್ತು ಬೆಲ್ಲ ಇದಕ್ಕೆ ಇಂಪಾರ್ಟೆಂಟ್ ಆಗತ್ತೆ. 2 ಸಹ ಅದರಲ್ಲಿ ಸಮ ಇರಬೇಕು ನೋಡಿ. 1-2 ಸ್ಪೂನಷ್ಟು ಹುಣಸೆ ಹಣ್ಣಿನ ರಸವನ್ನು ಹಾಕ್ಕೊಡ್ತಿದ್ದೀನಿ. ಮಸಾಲೆನ ಈ ರೀತಿ ರೆಡಿ ಮಾಡ್ಕೊಂಬಂದಿದ್ದೀನಿ ನೋಡಿ. ಈ ಥರ ಅತಿಯಾಗಿ ಸಾಫ್ಟು ಆಗಬಾರ್ದು, ಸ್ವಲ್ಪ ತರಿಯಾಗಿರಬೇಕು. ಇವಾಗ ಇದನ್ನು ಎಣ್ಗಾಯಲ್ಲಿ ತುಂಬ್ಕೋಬೇಕು ಈ ಥರ. ಪೂರ್ತಿ ಮಸಾಲೆನ ಈ ರೀತಿ ಬದನೆಕಾಯಲ್ಲಿ ಫಿಲ್ ಮಾಡ್ಕೋಬೇಕು. ಸ್ವಲ್ಪ ಸೈಡ್ಗೆ ಬಂದಾಗ ಈ ಥರ ಅದನ್ನು ಮತ್ತೆ ಇದು ನೋಡಿ ಈ ಥರ ಫುಲ್ಲಾಗಿ ಇರಬೇಕು ಮಸಾಲೆ. ಎಲ್ಲ ಈ ರೀತಿ ತುಂಬ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಮಸಾಲೆ ಎಲ್ಲ ಹಾಗೆ ಉಳಿದಿದೆ. ಇದನ್ನು ಯಾವ ರೀತಿ ಇದನ್ನ ಅದಕ್ಕೆ ಹಾಕಬೇಕು ಅಂತ ನೋಡೋಣ. ಇವಾಗ ಎಣ್ಗಾಯಿ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು. ಎಣ್ಗಾಯಿ ಪಲ್ಯಗೆ ಅಂದರೆ ಅದು ಎಣ್ಗಾಯಿ ಟೇಸ್ಟ್ ಬರುತ್ತೆ. ಹಾಗಾಗಿ 4 ಸ್ಪೂನಷ್ಟು ಎಣ್ಣೆನ ಅಂದರೆ 1 ಸ್ಪೂನಷ್ಟು ಜಾಸ್ತಿ ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಎಣ್ಗಾಯಿ ಪಲ್ಯ ಮೇಲೆ ಎಣ್ಣೆ ಕಾಣಿಸ್ತಿರ್ಬೇಕು ಆ ರೀತಿ. ಇವಾಗ 4 ಸ್ಪೂನಷ್ಟು ಎಣ್ಣೆ, ಇವಾಗ 1-2 ಸ್ಪೂನಷ್ಟು ಸಾಸಿವೆ, ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕೊಳ್ಳೋಣ. ಸ್ವಲ್ಪ ಅದನ್ನು ಫ್ರೈ ಮಾಡಿಕೊಂಡು ಇವಾಗ ಕರಿಬೇವು ಎಲೆನ ಹಾಕ್ಕೋಬೇಕು. ಇವಾಗ ತುಂಬಿರುವಂಥ ಎಣ್ಗಾಯಿನ ಒಂದೊಂದಾಗಿ ಎಣ್ಣೆಯಲ್ಲಿ ಹಾಕ್ಕೋಬೇಕು. ಈ ಥರ ಸ್ವಲ್ಪ ಬದನೆಕಾಯಿ ಸಹ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಬದನೆಕಾಯಿ ಇವಾಗ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಹಾಗೆ ಬಿಟ್ಟರೆ ಬದನೆಕಾಯಿ ಹಸಿಯಾಗಿ ಹಾಗೆ ಬಾಯಲ್ಲಿ ತಿನ್ನೋವಾಗ ಬರುತ್ತೆ. ಹಾಗಾಗಿ ಮತ್ತೆ ಅದು ತವಟೆ ಎಲ್ಲ ದಪ್ಪ ಇರತ್ತಲ್ವ, ಕಚ್ಚ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ನೀಟಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆಲೇ ಬಿಟ್ಟಾಗ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಇಲ್ಲ ಮೇಲ್ಗಡೆನೆ ನೀರು ಹಾಕಿ ಇಲ್ಲಾಂದರೆ ಮಸಾಲೆ ಹಾಕಿದಾಗ ಬೇಗನೆ ಬೇಯೋದಿಲ್ಲ. ಹಾಗಾಗಿ ಸ್ವಲ್ಪ ಎಣ್ಣೆಯಲ್ಲೇ ಅದನ್ನು ಸ್ವಲ್ಪ ಹೊತ್ತು ಬಿಡಬೇಕು.
ಫ್ರೈ ಆಗಿದೆ. ಇವಾಗ ಉಳಿದಿರುವಂಥ ಮಸಾಲೆನ ಮೇಲ್ಗಡೆ ಹಾಕೋಬೇಕು. ಫ್ರೈ ಮಸಾಲೆನ ಮೇಲ್ಗಡೆ ಹಾಕಿದವಲ್ಲ, ಸ್ವಲ್ಪ ಇದನ್ನು ಸಹ ಎಣ್ಣೆಯಲ್ಲಿ ಒಂದು ಸೆಕೆಂಡ್, ಒಂದು ನಿಮಿಷ ಆದರೂ ಇದನ್ನ ಸ್ವಲ್ಪ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ಥರ. ಇವಾಗ ನಾವು ಗ್ರೇವಿಗೆ ಮೇಲ್ಗಡೆ ನೀರನ್ನ ಹಾಕೊಳ್ಳೋಣ. ನೋಡಿ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಗ್ರೇವಿ ಈ ತರ ಬಂದಿದೆ. ನೀವು ಇದನ್ನ ಬಿಸಿ ರೈಸ್ಗೂ ಹಾಕೋಬಹುದು, ಇಲ್ಲ ಅಂದ್ರೆ ರೊಟ್ಟಿಗೂ ಸಹ ತಿನ್ಬೋದು. ಇವಾಗ ಇದು ಒಂದು 10 ನಿಮಿಷ ಆದ್ರೂ ಬೇಯಬೇಕು. ಬೇಯ್ದ ನಂತರ ಅದು ಯಾವ ರೀತಿ ಬಂದಿದೆ ಅಂತ ನೋಡೋಣ. ಕ್ಲೋಸ್ ಮಾಡಿಡೋಣ ಒಂದು 5 ನಿಮಿಷ. ಇವಾಗ ನಾನು ಒಂದ್ ಕಡೆ ಎಣ್ಗಾಯಿ ಪಲ್ಯನ ಮಾಡಕ್ ಇಟ್ಟಿದ್ದೀನಿ. ಇವಾಗ ನಾನು ಎಣ್ಗಾಯಿ ಪಲ್ಯಗೆ ಕಾಂಬಿನೇಷನ್ ಜೋಳದ ರೊಟ್ಟಿನ ಮಾಡ್ತಿರೋದು. ಅದಕ್ಕಾಗಿ ಇನ್ನು ಪಲ್ಯ ಒಂದು 5 ನಿಮಿಷ ಕುದಿಬೇಕಲ್ವಾ, ಅಷ್ಟರಲ್ಲಿ ರೊಟ್ಟಿನ ಮಾಡ್ಕೊಂಡ್ಬಿಡೋಣ. ಇವಾಗ ಎಣ್ಗಾಯಿ ಪಲ್ಯ ರೆಡಿ ಆಗಿದೆ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ. ನಿಮಗೆ ಇಷ್ಟ ಇದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು. ಇವಾಗ ಬಿಸಿ ಜೋಳದ ರೊಟ್ಟಿ ಜೊತೆ ತಿನ್ನೋಣ. ನೋಡಿ ಎಣ್ಗಾಯಿ ಪಲ್ಯ ಯಾವ ರೀತಿ ಬಂದಿದೆ. ನಾನು ಸ್ವಲ್ಪ ಗ್ರೇವಿ ಮಾಡಿದ್ದೀನಿ, ಯಾಕಂದ್ರೆ ಇದನ್ನ ರೈಸ್ ಜೊತೆನೂ ಚೆನ್ನಾಗಿರುತ್ತೆ, ಹಾಗಾಗಿ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಆದಂಥ ಶೇಂಗಾ ಚಟ್ನಿ, ಹಾಗೆ ಬದ್ನೆಕಾಯಿ ಎಣ್ಗಾಯಿ, ಮತ್ತೆ ಮೇಲ್ಗಡೆ ಸ್ವಲ್ಪ ಮೊಸರು ಇದ್ಬಿಟ್ರೆ ಭರ್ಜರಿ ಆದಂಥ ಊಟ ಇವಾಗ ರೆಡಿಯಾಗಿದೆ. ನೋಡಿ ಎಣ್ಗಾಯಿ ಗ್ರೇವಿ ಹೇಗೆ ಬಂದಿದೆ ಅಂತ. ಇವಾಗ ಎಲ್ಲ ಊಟ ರೆಡಿಯಾಗಿದೆ. ನೋಡಿ ಎಣ್ಗಾಯಿ ಗ್ರೇವಿ ಎಲ್ಲ ರೆಡಿಯಾಗಿದೆ. ಇವಾಗ ನಮ್ಮ ಮನೆಯವ್ರಿಗೆ ಕೊಟ್ಟು ಯಾವ ರೀತಿ ಎಣ್ಗಾಯಿ ಪಲ್ಯ ಬಂದಿದೆ ಅಂತ ಅವರಿಂದ ಕೇಳೋಣ ಬನ್ನಿ. ನೋಡಿ ಇವಾಗ ನಮ್ಮ ಮನೆಯವ್ರು ಟೇಸ್ಟ್ ಮಾಡ್ತಿದ್ದಾರೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಂತೆ. ನೀವು ಸಹ ಇದನ್ನ ಒಂದ್ಸರಿ ಮನೆಯಲ್ಲಿ ಅಕ್ಕಿ ರೊಟ್ಟಿ ಜೊತೆ ಅಥವಾ ಜೋಳದ ರೊಟ್ಟಿ ಜೊತೆ, ಇಲ್ಲ ನೀವು ಪಲಾವ್ ಜೊತೆ ತರ ಗ್ರೇವಿ ತರ ಎಣ್ಗಾಯಿ ಗ್ರೇವಿನೂ ಮಾಡ್ಕೋಬಹುದು. ಒಂದ್ಸಲ ನೀವು ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.